ರಾಜ್ಯದಲ್ಲಿ ಸಿಎಂ ಬದಲಾವಣೆ ವಿಚಾರಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಮಂಗಳೂರಿನಲ್ಲಿ ಮಾತನಾಡಿದ ಡಿಕೆಶಿ, ಜನರಿಗೆ, ಶಾಸಕರಿಗೆ ಎಲ್ರಿಗೂ ನಾನು ಸಿಎಂ ಆಗಬೇಕೆಂಬ ಆಸೆ ಇದೆ. ಆದರೆ ಪಕ್ಷ ಏನು ಹೇಳುತ್ತೋ ಅದೇ ಆಗೋದು. ಅವರವರ ಅಭಿಮಾನಿಗಳು ಏನು ಆಸೆ ಪಡ್ತಾರೆ ಅದರಲ್ಲಿ ತಪ್ಪಿಲ್ಲ. ಕಾಲವೇ ಉತ್ತರ ನೀಡುತ್ತೆ ಅಂತ ಹೇಳಿದ್ದಾರೆ. ಶಾಸಕರಿಗೂ ಇದೆ, ನಿಮಗೂ ಇದೆ, ಎಲ್ಲರಿಗೂ ಇದೆ. ಪಾರ್ಟಿ ಏನು ಹೇಳ್ತದೆ ಕೇಳಬೇಕು ಸರ್. ಇನ್ನೊಂದು, ಪರಮೇಶ್ವರ್ ಅವರು ನಿನ್ನೆ ಚಿಕ್ಕಮಗಳೂರಿಗೆ ಹೋಗಿದ್ದಾರೆ. ಅಲ್ಲಿ ಅವರು ಸಿಎಂ ಆಗಬೇಕು ಅಂತ ದಲಿತ ಸಂಘಟನೆಗಳು ಬಹಳ ತಪ್ಪೇನಿದೆ. ಅವರವ್ರ ಅಭಿಮಾನಿಗಳು ಅವ್ರು ಆಸೆ ಪಡ್ತಾರೆ, ಅದಕ್ಕೆಲ್ಲ ನಾನು ಬೇಡ ಅಂತ ಹೇಳಕ್ಕಾಗಲ್ಲ. ಎಲ್ರಿಗೂ ಇದೆ, ಶಾಸಕರಿಗೂ ಇದೆ, ನಿಮಗೂ ಇದೆ, ಎಲ್ಲರಿಗೂ ಇದೆ. ಪಾರ್ಟಿ ಏನು ಹೇಳ್ತದೆ ಕೇಳಬೇಕು ಸರ್. ಇನ್ನೊಂದು, ಪರಮೇಶ್ವರ್ ಅವರು ನಿನ್ನೆ ಚಿಕ್ಕಮಗಳೂರಿಗೆ ಹೋಗಿದ್ದಾರೆ. ಅಲ್ಲಿ ಅವರು ಸಿಎಂ ಆಗಬೇಕು ಅಂತ ದಲಿತ ಸಂಘಟನೆ. ಯತೀಂದ್ರ ಅವರೇ ನಮ್ಮ ಹೈಕಮಾಂಡ್ ಎಂಬ ಡಿಸಿಎಂ ಡಿಕೆಶಿ ಹೇಳಿಕೆಗೆ ಯತೀಂದ್ರ ಸಿದ್ದರಾಮಯ್ಯ ಟಾಂಗ್ ಕೊಟ್ಟಿದ್ದಾರೆ. ಬೀದರ್ನಲ್ಲಿ ಮಾತನಾಡಿದ ಸಿಎಂ ಪುತ್ರ ಡಿಕೆಶಿ ಹೇಳಿದ್ದು ಸರಿಯಲ್ಲ. ಹೈಕಮಾಂಡ್ ನಿರ್ಣಯಕ್ಕೆ ಸಿಎಂ ಡಿಸಿಎಂ ನಾವೆಲ್ಲರೂ ಬದ್ಧ. ಹೈಕಮಾಂಡ್ ನಾಯಕತ್ವ ಬದಲಾವಣೆ ಬಗ್ಗೆ ಎಲ್ಲೂ ಹೇಳಿಲ್ಲ. ಹೀಗಾಗಿ ರಾಜ್ಯದಲ್ಲಿ ಸದ್ಯಕ್ಕೆ ಸಿಎಂ ಬದಲಾವಣೆ ಇಲ್ಲವೇ ಇಲ್ಲ ಅಂತ ಹೇಳಿದ್ದಾರೆ. ಈಗಾಗಲೇ ಹೇಳಿದೀನಲ್ಲ, ಅದಕ್ಕೆ ಯಾರೇ ಸಿಎಂ ಯಾರಾಗ್ಬೇಕು ಅಂತ ತೀರ್ಮಾನ ಮಾಡೋದು ಹೈಕಮಾಂಡ್ ಅವರು. ಸೊ ಹೈಕಮಾಂಡ್ ಅವ್ರು ಏನ್ ಹೇಳ್ತಾರೆ ಅದ್ರ ಪ್ರಕಾರ ಎಲ್ಲರೂ ನಡ್ಕೊಳ್ತಾರೆ. ಅಕಸ್ಮಾತ್ ಹೈಕಮಾಂಡ್ ಅವರು ಡಿ ಕೆ ಶಿವಕುಮಾರೇ ಆಗ್ಲಿ ಅಂತಂದ್ರೆ ಡಿ ಕೆ ಶಿವಕುಮಾರೇ ಆಗ್ತಾರೆ. ಬಟ್ ಈಗ ಸದ್ಯಕ್ಕೆ ಹೈಕಮಾಂಡ್ ಅವರು ಏನು ಹೇಳಿಲ್ಲ. ಸೊ ಹಾಗಾಗಿ ಈಗ ಸದ್ಯಕ್ಕೆ ಯಾವುದೇ ಲೀಡರ್ಶಿಪ್ ಬದಲಾವಣೆ ಇಲ್ಲ ಅಂತ. ಸರ್, ಈಗ ನಿನ್ನೆ ತಾವು ಟೋಟಲ್ 5 ವರ್ಷ ನಮ್ಮ ತಂದೆಯವರೇ ಸಿದ್ದರಾಮಯ್ಯ ಅವರೇ ರಾಜ್ಯದ 5 ವರ್ಷ ಅವ್ರು ಮುಂದುವರಿಯೋದಿಲ್ಲ ಅಂತ ಹೇಳೋದಕ್ಕೆ ಯಾವುದೇ ಕಾರಣಗಳು ಕಾಣಿಸ್ತಿಲ್ಲ. ಹೈಕಮಾಂಡ್ ಅವರು ಕೂಡ ಲೀಡರ್ಶಿಪ್ ಬದಲಾವಣೆ ಆಗ್ಬೇಕು ಅಂತ ಹೇಳಿಲ್ಲ. ಹಾಗಾಗಿ ಅವ್ರ ಮುಂದುವರಿತಾರೆ. ಹೈಕಮಾಂಡ್ ಏನ್ ಹೇಳ್ತಾರೋ ಅದಕ್ಕೆ ಎಲ್ಲರೂ ನಾವು ಬದ್ಧರಾಗಿರ್ತೀವಿ. ಸಿದ್ದರಾಮಯ್ಯ ಅವರಾಗ್ಲಿ, ಡಿ ಕೆ ಶಿವಕುಮಾರ್ ಅವರಾಗ್ಲಿ ಅಥವಾ ನಾನಾಗ್ಲಿ ಎಲ್ಲರೂ ಕೂಡ ಹೈಕಮಾಂಡ್ ಏನ್ ಹೇಳ್ತಾರೋ ಅದಕ್ಕೆ ಬದ್ಧರಾಗಿರ್ತೀವಿ. ಅವ್ರು ಹೇಳೋದು ಸರಿಯಾಗಿ. ಬೀದರ್ನ ಪಾಪನಾಶ ದೇವಸ್ಥಾನದ ಜೀರ್ಣೋದ್ಧಾರ ವಿಚಾರದಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ನಾಯಕರ ನಡುವೆ ಕ್ರೆಡಿಟ್ ವಾರ್ ಶುರುವಾಗಿದೆ. ಸಚಿವ ಈಶ್ವರ್ ಖಂಡ್ರೆ, ಸಂಸದ ಸಾಗರ್ ಖಂಡ್ರೆ ಹಾಗೂ ಮಾಜಿ ಸಚಿವ ಭಗವಂತ ಖೂಬಾ ನಡುವೆ ಸಮರ ಶುರುವಾಗಿದ್ದು, ಬೀದರ್ನಲ್ಲಿ ಹಾಕಿದ್ದ ಖೂಬಾ ಭಾವಚಿತ್ರದ ಫ್ಲೆಕ್ಸ್ ಬ್ಯಾನರ್ ಅನ್ನ ಕಿಡಿಗೇಡಿಗಳು ಹರಿದು ಹಾಕಿದ್ದು, ಇದಕ್ಕೆ ಮಾಜಿ ಕೇಂದ್ರ ಸಚಿವ ಭಗವಂತ ಖೂಬಾ ಕಿಡಿಕಾರಿದ್ದಾರೆ. ನನ್ನ ಸಾಧನೆ ಮುಚ್ಚಿಡುವ ಉದ್ದೇಶದಿಂದ ಕಾಮಗಾರಿಗೆ ಮರುಚಾಲನೆ ನೀಡುವ ಕೆಲಸ ಖಂಡ್ರೆ ಮಾಡ್ತಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ದೇವಸ್ಥಾನದ ಅಭಿವೃದ್ಧಿಗಾಗಿ 22 ಕೋಟಿ ಮಂಜೂರಾಗಿದ್ದು, ಪ್ರಸಾದ ನಿಲಯ ಯೋಜನೆಯ ಕ್ರೆಡಿಟ್ಗಾಗಿ ವಾರ್ ನಡೆದಿದೆ. 2024ರ ಮಾರ್ಚ್ 7ರಂದು ಪ್ರಧಾನಿಯಿಂದ ಪ್ರಸಾದ ನಿಲಯ ಯೋಜನೆ ಕಾಮಗಾರಿಗೆ ಶಂಕುಸ್ಥಾಪನೆ ನಡೆದಿತ್ತು. ಈಗ ಅದೇ ಕಾಮಗಾರಿಗೆ ಸಚಿವ ಈಶ್ವರ್ ಖಂಡ್ರೆ ಶಂಕುಸ್ಥಾಪನೆಗೆ ಸಿದ್ಧತೆ ನಡೆದಿತ್ತು. ಬಾಗಲಕೋಟೆಯ ವಿಧಾನಸಭೆ ಕ್ಷೇತ್ರದ ಉಪಚುನಾವಣೆ ಕೆಲವೇ ದಿನಗಳಲ್ಲಿ ಘೋಷಣೆಯಾಗಲಿದೆ. ಆದರೆ ಚುನಾವಣೆ ಘೋಷಣೆಗೂ ಮುನ್ನವೇ ದಿವಂಗತ HY ಮೇಟಿ ಕುಟುಂಬದಲ್ಲಿ ಟಿಕೆಟ್ಗಾಗಿ ಗೊಂದಲ ಶುರುವಾಗಿದೆ. ಇತ್ತೀಚೆಗೆ ಮೇಟಿ ಕೊನೆಯ ಪುತ್ರಿ ಮಹಾದೇವಿ ತಮ್ಮ ಫೋಟೋ ಇರುವಂಥ ಬ್ಯಾನರ್ ಬಳಸಿ ಟಿಕೆಟ್ ಕೊಡುವಂತೆ ಬೆಂಬಲಿಗರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿಸಿದರು. ಪೋಸ್ಟ್ನಲ್ಲಿ ಗುಳೇದಗುಡ್ಡದ ದುಷ್ಟ ವ್ಯಕ್ತಿಯ ಆಡಳಿತ ಬೇಡ ಎಂದು ಬರೆಯಲಾಗಿತ್ತು. ಈ ಮೂಲಕ ಪರೋಕ್ಷವಾಗಿ ಸಿಎಂ ಹಾಗೂ ಮೇಟಿ ಆಪ್ತರಾಗಿದ್ದ ಹೊಳೆಬಸು ಶೆಟ್ಟರ್ ವಿರುದ್ಧ ಮಹಾದೇವಿ ಆರೋಪ ಮಾಡಿದರು. ಇದರಿಂದ ಗರಂ ಆದ ಜಿಲ್ಲಾಧ್ಯಕ್ಷ ನಂಜಯ್ಯನ ಮಠ ಅವರು ಮೇಟಿ ಪುತ್ರಿಗೆ ನೋಟಿಸ್ ಕೊಟ್ಟು ಎಚ್ಚರಿಕೆ ನೀಡಿದ್ದಾರೆ. ಇದನ್ನು ಮುಂದುವರಿಸಿ ಆ ದಿವಂಗತ ಮೇಟಿ ಒಬ್ಬ ಜನಪ್ರಿಯ ನಾಯಕ, ಅಜಾತ ಶತ್ರು. ಇವರು ಅವ್ರು ಹೋದ್ಮೇಲೆ ಈ ರೀತಿ ಹೇಳಿಕೆ ಕೊಡ್ತಕ್ಕಂಥ ಅಡ್ಡಾಡೋದ್ರಿಂದ ಅನುಕಂಪ ಡೌನ್ ಆಗ್ತಾಯಿದೆ, ಅನುಕಂಪ ಕಡಿಮೆ ಆಗ್ತಾಯಿದೆ. ಆದ್ದರಿಂದ ಈ ವಿಷಯದಲ್ಲಿ ನಾನು ಇವರೆಲ್ಲರಿಗೂ ಹೇಳ್ತೇನೆ, ಇಲ್ಲಿಗೆ ನಿಲ್ಲಬೇಕು. ನಿಮ್ಮ ಹಿಂಬಾಲಕರು ಹಾಕಿದ್ರು ಅದು ನಮಗೆ ಸಂಬಂಧ ಇಲ್ಲ ಅಂತ ನೀವು ಜಾಲತಾಣದಲ್ಲೇ ಹೇಳಬೇಕು. ಇದನ್ನು ಮುಂದುವರಿಸಿದರೆ ಪಕ್ಷದ ಶಿಸ್ತಿನ ಚೌಕಟ್ಟಿನಲ್ಲಿ ನಾನು ಕ್ರಮ ತೆಗೆದುಕೊಳ್ಳಬೇಕಾಗ್ತದೆ. ಏನೋ ನಾ ಇಲ್ಲಿವರೆಗೆ ಸುಮ್ಮನೆ ಇದ್ದೆ, ಆದರೆ ಇದು ಅತಿರೇಕಕ್ಕೆ ಹೋಗ್ತಾ ಇದೆ. ಆ ದಿವಂಗತ ಮೇಟಿ ಒಬ್ಬ ಜನಪ್ರಿಯ ನಾಯಕ, ಅಜಾತ ಶತ್ರು.
ಇವರು ಅವ್ರು ಹೋದ್ಮೇಲೆ ಈ ರೀತಿ ಹೇಳಿಕೆ ಕೊಡ್ತಕ್ಕಂಥ ಅಡ್ಡಾಡೋದ್ರಿಂದ ಅನುಕಂಪ ಡೌನ್ ಆಗ್ತಾಯಿದೆ, ಅನುಕಂಪ ಕಡಿಮೆ ಆಗ್ತಾಯಿದೆ. ಆದ್ದರಿಂದ ಈ ವಿಷಯದಲ್ಲಿ ನಾನು ಇವರೆಲ್ಲರಿಗೂ ಹೇಳ್ತೇನೆ, ಇಲ್ಲಿಗೆ ನಿಲ್ಲಬೇಕು. ನಿಮ್ಮ ಹಿಂಬಾಲಕರು ಹಾಕಿದ್ರು ಅದು ನಮಗೆ ಸಂಬಂಧ ಇಲ್ಲ ಅಂತ ನೀವು ಜಾಲತಾಣದಲ್ಲೇ ಜಿಬಿಎ ಚುನಾವಣೆ ಹಿನ್ನೆಲೆ ರಾಜ್ಯ ಬಿಜೆಪಿ ಫುಲ್ ಆಕ್ಟಿವ್ ಆಗಿದೆ. ಚುನಾವಣಾ ಉಸ್ತುವಾರಿಯಾಗಿ ರಾಮ್ ಮಾಧವ್ ನೇತೃತ್ವದಲ್ಲಿ ಮಲ್ಲೇಶ್ವರಂನ ಬಿಜೆಪಿ ಕಚೇರಿಯಲ್ಲಿ ಸಭೆ ನಡೆಯಿತು. ಬಿಬಿಎಂಪಿ ಚುನಾವಣೆ ಮತ್ತು ರಾಜ್ಯ ವಿಧಾನಸಭೆಯ ಪ್ರಸ್ತುತ ಬೆಳವಣಿಗೆಗಳ ಕುರಿತು ಗಂಭೀರ ಚರ್ಚೆ ನಡೆಸಲಾಯಿತು. ಸಭೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ವಿಪಕ್ಷ ನಾಯಕ ಆರ್ ಅಶೋಕ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಹಿಂದೂ ಸಮಾಜ ಇಷ್ಟು ವರ್ಷಗಳ ಕಾಲ ಶಿವಮೊಗ್ಗದ ಗೋಪಿ ವೃತ್ತದಲ್ಲಿ ಅದ್ದೂರಿ ಹಿಂದೂ ಸಂಗಮ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ಉದ್ಘಾಟಿಸಿ ಮಾತನಾಡಿದ ಸಂಸದ ತೇಜಸ್ವಿ ಸೂರ್ಯ, ಎಲ್ಲ ದೇವಸ್ಥಾನಗಳು ಕೂಡ ಸರ್ಕಾರದ ಕಂಟ್ರೋಲ್ನಲ್ಲಿವೆ. ಬೇರೆಯವರ ಮಸೀದಿ, ಚರ್ಚ್ ಎಲ್ಲವೂ ಅವರದ್ದೇ ಕಂಟ್ರೋಲ್ನಲ್ಲಿದೆ. ಹಿಂದೂ ದೇಶದಲ್ಲಿ ಹಿಂದೂಗಳ ದೇವಸ್ಥಾನದ ಹಕ್ಕು ನಮಗೆ ಬರಬೇಕು. ಮುಂದೆ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ, ಆಗ ಹಿಂದೂ ದೇವಸ್ಥಾನಗಳನ್ನು ಹಿಂದೂಗಳಿಗೆ ಒಪ್ಪಿಸಿ ಅಂತ ಕೇಳಬೇಕು. ಎಲ್ಲ ಹಿಂದೂ ಸಮಾಜದ ದೇವಾಲಯಗಳನ್ನು ಸರ್ಕಾರದ ಅಧೀನದಿಂದ ಹೊರ ತರಬೇಕು ಅಂತ ಹೇಳಿದ್ದಾರೆ. ಹಿಂದೂ ಸಮಾಜ ಇಷ್ಟು ವರ್ಷಗಳ ಕಾಲ ಜೀವಂತವಾಗಿ ಉಳ್ಕೊಂಡು ಬಂದಿದೆ ಅಂತಂದ್ರೆ ಅದಕ್ಕೆ ನಮ್ಮ ದೇವಸ್ಥಾನಗಳ ಪರಂಪರೆಯೇ ಬಹಳ ದೊಡ್ಡದಾಗಿರುವಂತಹ ಶಕ್ತಿ. ಆದರೆ ಇವತ್ತು ದುರಾದೃಷ್ಟ ಅಂತಂದ್ರೆ ನಮ್ಮೆಲ್ಲ ದೇವಸ್ಥಾನಗಳು ಕೂಡ ಸರ್ಕಾರದ ಅಧೀನದಲ್ಲಿದೆ, ಗೌರ್ಮೆಂಟ್ ಕಂಟ್ರೋಲ್ನಲ್ಲಿದೆ. ನಾವಿವತ್ತು ನಮ್ಮ ದೇವಸ್ಥಾನದಲ್ಲಿ ನಮಗೆ ಬೇಕಾಗಿರುವಂತಹ ಪೂಜೆಯನ್ನು, ಅರ್ಚನೆಯನ್ನು, ಇನ್ನೊಂದನ್ನು ಮಾಡಿಸ್ಬೇಕು, ರಥೋತ್ಸವ ಮಾಡಬೇಕು ಅಂತಂದ್ರೆ ಇನ್ಯಾವುದೋ ಅಧಿಕಾರಿ, ಸರ್ಕಾರದ ಅಧಿಕಾರಿ ಹತ್ರ ಹೋಗಿ ನಾವು ಇದಕ್ಕೋಸ್ಕರ ಸ್ಯಾಂಕ್ಷನ್ ಮಾಡಿಕೊಡಪ್ಪ ಅಂತ ಕೇಳಬೇಕಾಗಿದೆ. ಬೇರೆ ಧರ್ಮೀಯರಿಗೆ, ಬೇರೆ ಮತದವರಿಗೆ ಅವರ ಚರ್ಚನ್ನ, ಅವರ ಮಸೀದಿಯನ್ನ ಕಂಟ್ರೋಲ್ ಮಾಡುವಂತಹ ಅಧಿಕಾರ ಅವರಿಗಿದೆ ಅನ್ನೋದಾದ್ರೆ ಹಿಂದೂಗಳಿಗೆ ಯಾಕಿರಬಾರದು?